ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಅಣ್ಣಪ್ಪ. ನನ್ನ ಇಂದಿನ ಲೇಖನ ನಮ್ಮವರಿಗೆ ನಾವು ಭಾರವಾದಾಗ. ತುಂಬ ವರ್ಷಗಳಿಂದ ಪ್ರೀತಿಸಿ ಮದುವೆಯಾದ ಒಂದು ಜೋಡಿ ಮಕ್ಕಳಾದ ನಂತರ ಹಾಗೆ ಅಲ್ಲೊಂದು ಇಲ್ಲೊಂದು ಬಿರುಕುಗಳು ಮೂಡತೊಡಗುತ್ತವೆ. ಅವರು ಪ್ರೀತಿಸಿದ ಕ್ಷಣಗಳು, ಒಬ್ಬರಿಗೊಬ್ಬರು ದೇವರೇ ಬಂದರೂ ನಾವು ಬೇರೆ ಆಗಲಾರೆವು ಎಂದು ಅಷ್ಟೊಂದು ಹಚ್ಚಿಕೊಂಡಿದ್ದ ಅವರಿಗೆ, ಅಥವಾ ಅವರಲ್ಲೊಬ್ಬರಿಗೆ ಇವರ ಸಾಂಗತ್ಯ ಬೇಡ ಎಂದು ಹೇಗೆ ಅನಿಸಿತು? ಇಂದಿನ ಪರಿಸ್ಥಿತಿ ನೋಡಿದರೆ ಸಿನಿಮಾ ಮಂದಿಯಲ್ಲಿ ಪ್ರತಿದಿನ ಜೋಡಿಗಳು ಬೇರಾಗುವುದೇ ಒಂದು ಖಯಾಲಿ. ಅವರು ಮನುಷ್ಯರೇ, ಅವರಿಗೂ ಭಾವನೆಗಳಿವೆ. ಒಮ್ಮೆ ಪ್ರೀತಿಸಿ ಮದುವೆಯಾದವರು ಅಥವಾ ಸಾಂಪ್ರದಾಯಿಕವಾಗಿ ಮದುವೆಯಾದವರು ಬೇರೆ ಆಗಲೇಬಾರದೆ? ಹಾಗೇನಿಲ್ಲ. ಜೀವನ ಮೊದಲಿನಂತಿಲ್ಲ. ಇಂದು ಎಲ್ಲರೂ ಆರ್ಥಿಕವಾಗಿ ಸರ್ವ ಸ್ವತಂತ್ರರು. ಆದರೆ ಆರ್ಥಿಕತೆ ಒಂದೆಡೆ ಸ್ವೇಚ್ಛಾಚಾರಕ್ಕೆ ತಿರುಗಿ ಯಾರು ಯಾರನ್ನಾದರೂ ಯಾವಾಗ ಬೇಕಾದರೂ ಮದುವೆಯಾಗಬಹುದು ಅಥವಾ ಬಿಡಬಹುದು. ನಮ್ಮ ಸಮಾಜ ಎಷ್ಟೇ ಮುಂದುವರಿದರೂ ವಿಚ್ಛೇದನ ಅಥವಾ ನಮ್ಮವರು ನಮಗೆ ಭಾರವಾಗುವ ಮುನ್ನ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಕೆಲವು ಪ್ರಶ್ನೆಗಳಿವೆ. ಒಬ್ಬರಿಗೊಬ್ಬರು ಪ್ರೀತಿಸಿದ್ದೇ ಸುಳ್ಳೇ? ಅಗತ್ಯಕ್ಕೆ ತಕ್ಕಂತೆ ಸಂಬಂಧಗಳು ಬಳಸಿ ಬಿಸಾಡಲು ವಸ್ತುಗಳೇ? ಹಲವು ವರ್ಷಗಳ ಹಿಂದೆ ಒಬ್ಬರ ಮೇಲೆ ಮೂಡಿದ ಪ್ರೀತಿ ಈಗ ಮತ್ತೊಬ್ಬರ ಮೇಲೆ ಮೂಡುತ್ತಿರುವುದು ಮನುಷ್ಯ ಸಹಜ ಭಾವನೆಯಾದರೂ, ಹಳೆ ಪ್ರೀತಿಯ ಫಲಿತಾಂಶವಾದ ಮಕ್ಕಳು ಮಾಡಿರುವ ದ್ರೋಹವಾದರೂ ಏನು? ಸಂಸಾರ ಎಂದ ಮೇಲೆ ಏರಿಳಿತಗಳು ಸಾಮಾನ್ಯ. ಗಂಡು ಅಥವಾ ಹೆಣ್ಣಿನ ಸಂಬಂಧಗಳು ನಿರಂತರವಾಗಿ ಸಾಗುವಂಥವು. ಈ ಕುಟುಂಬ ಮುಂದಿನ ಅನೇಕ ಕುಟುಂಬಗಳಿಗೆ ಅಡಿಪಾಯ. ಕುಟುಂಬ ಮುರಿಯುವ ಮುನ್ನ, ಒಬ್ಬರನ್ನೊಬ್ಬರು ಬಿಡುವ ಮುನ್ನ 1000 ಸಾರಿ ಯೋಚಿಸಬೇಕಾಗುತ್ತದೆ. ಈಗ ಮಾಡಿಕೊಳ್ಳುವ ಸಂಬಂಧಕ್ಕೆ ಎಷ್ಟು ವರ್ಷ ಆಯಸ್ಸು? ಜೀವವೇ ಶಾಶ್ವತವಲ್ಲ ಎಂದ ಮೇಲೆ ವಿನಾಕಾರಣ ನೆಪ ಹೇಳಿಕೊಂಡು ದೇಹದ ತೆವಲಿಗಾಗಿ ಅಥವಾ ಮನಸ್ಸಿನ ವಾಂಛೆಗಾಗಿ ನಂಬಿ ಬಂದ ಗಂಡು ಅಥವಾ ಹೆಣ್ಣನ್ನು ಸರಿಸಿ ಹೋಗುವುದು ಎಷ್ಟರ ಮಟ್ಟಿಗೆ ಸರಿ? ವ್ಯಕ್ತಿತ್ವದಲ್ಲಿ ದೋಷವಿದ್ದಾಗ, ಒಬ್ಬರಿಗೊಬ್ಬರು ತೀರಾ ಕೆಟ್ಟ ವ್ಯಕ್ತಿಗಳಾಗಿದ್ದಾಗ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂಬ ದೃಷ್ಟಿಕೋನವಿದ್ದಾಗ ಅಗಲಿಕೆ ಸರಿ ಎನಿಸುತ್ತದೆ. ಆದರೆ ನೋಡಲು ಯಾವುದೇ ಸಮಸ್ಯೆಗಳಿಲ್ಲದಿದ್ದರೂ ಸಣ್ಣ ಸಣ್ಣ ನೆಪಗಳಿಗೆ ಕುಟುಂಬಗಳನ್ನು ಒಡೆಯುವುದು ಮಹಾಪಾಪ. ವಯಸ್ಸಿನ ಆಕರ್ಷಣೆಗೋ, ಸಂಬಂಧದಲ್ಲಿರುವ ಏಕತಾನತೆಗೋ ಅತಿಯಾದ ಜವಾಬ್ದಾರಿಯಿಂದ ಹೊರಬರಲು ಸುಖ ಸುಮ್ಮನೆ ಕುಟುಂಬವನ್ನು ಬಲಿ ಕೊಡುವ ಮುನ್ನ ಸಾಕಷ್ಟು ಬಾರಿ ಯೋಚಿಸಬೇಕಾಗುತ್ತದೆ. ಹೊಂದಿಕೊಂಡು ಬದುಕನ್ನು ಸಾಗಿಸಿದರೆ ನಾವು ಹೆತ್ತ ಮಕ್ಕಳು ನೆಮ್ಮದಿಯಿಂದ ಅವರ ಬದುಕನ್ನು ಕಟ್ಟಿಕೊಳ್ಳುತ್ತಾರೆ. ನಾವೇ ಒಡೆದ ಮಡಕೆಯ ಚೂರಿನಲ್ಲಿ ನಮ್ಮ ಮಕ್ಕಳು ಯಾವ ಮೃಷ್ಟಾನ್ನವನ್ನು ಬೇಯಿಸಿಯಾರು? ಬದುಕಿನಲ್ಲಿ ಬಂದ ಸಂಕಷ್ಟಗಳನ್ನು ತಾಳ್ಮೆಯಿಂದ ಎದುರಿಸಿ ನಮ್ಮನ್ನು ಸಾಕಿದ ತಂದೆ ತಾಯಿಗಳಿಗೆ ನಾವು ಅವರಂತೆ ಬಾಳಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬವನ್ನು ಆಧಾರವಾಗಿರಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಸರಿಯಾದ ಕುಟುಂಬವಿಲ್ಲದ ಮಕ್ಕಳು ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ತುಂಬ ಕಷ್ಟಪಡಬೇಕಾಗುತ್ತದೆ. ನಮಗಾಗಿ ಅಲ್ಲದಿದ್ದರೂ ನಮ್ಮ ಮಕ್ಕಳಿಗಾಗಿ ಭದ್ರ ಕುಟುಂಬಕ್ಕೆ ಅಡಿಪಾಯ ಹಾಕಲೇಬೇಕು. ಧನ್ಯವಾದಗಳು.